ನಮಸ್ಕಾರ, ವೆಲ್ಕಮ್ ಟು ಪೀಪಲ್ ಟಿವಿ. ನಾನು ಅಂಜಲಿ. ಭಾರತದ ರಾಜಕೀಯದ ಇತಿಹಾಸದಲ್ಲಿ ಸ್ಕ್ಯಾಮ್ ಅಥವಾ ಹಗರಣ ಅನ್ನೋ ಪದವನ್ನ ನಾವು ಬಹಳಷ್ಟು ಬಾರಿ ಕೇಳ್ತಾ ಇರ್ತೇವೆ. ಆದ್ರೆ ಯಾವುದೇ ಸಾಕ್ಷಿಗಳಿಲ್ಲದೆ ಕೇವಲ ಪೆನ್ಸಿಲ್ ಗೀಚು ಬರಹಗಳನ್ನ ಇಟ್ಕೊಂಡು ಇಡೀ ದೇಶದ ಅತಿ ದೊಡ್ಡ ತನಿಖಾ ಸಂಸ್ಥೆಗಳು ಒಂದು ಕೃತಕ ಹಗರಣವನ್ನ ಸೃಷ್ಟಿಸಬಹುದಾ? ಮಾರ್ಚ್ 21, 2024ರಂದು ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಜೈಲಿಗೆ ಹಾಕಿದಾಗ ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು. ಆಗೆಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಇದು ಕೋಟ್ಯಾಂತರ ರೂಪಾಯಿಗಳ ಮದ್ಯ ಹಗರಣ ಅಂತ ದಿನ ಬೆಳಗಾದ್ರೆ ಬೊಬ್ಬೆ ಹೊಡೆಯಲಾಗ್ತಾ ಇತ್ತು. ಆದ್ರೆ ಅಸಲಿ ಟ್ವಿಸ್ಟ್ ಎದುರಾಗಿದೆ ಸರಿಯಾಗಿ 2 ವರ್ಷಗಳ ನಂತರ. ಫೆಬ್ರವರಿ 27, 2026ರಂದು ದೆಹಲಿಯ ನ್ಯಾಯಾಲಯವು ಈ ಇಡೀ ದೆಹಲಿ ಅಬಕಾರಿ ನೀತಿ ಪ್ರಕರಣವನ್ನ ಸಂಪೂರ್ಣ ಆಧಾರರಹಿತ ಅಂತ ಸಾರಾಸಗಟಾಗಿ ತಳ್ಳಿ ಹಾಕಿತ್ತು. ತಿಂಗಳುಗಟ್ಟಲೆ, ವರ್ಷಗಟ್ಟಲೆ ಜೈಲಿನಲ್ಲಿ ಕೊರಗಿದಂತಹ ನಾಯಕರು ಕೊನೆಗೂ ಮುಗ್ಧರು ಅಂತ ಹೊರಬಂದ್ರು. ಹಾಗಾದ್ರೆ ಈ 2 ವರ್ಷಗಳಲ್ಲಿ ನಡೆದದ್ದೇನು? ಇದು ಕೇವಲ ಒಂದು ಲಿಕ್ಕರ್ ಪಾಲಿಸಿಯ ಪ್ರಾಬ್ಲಮ್ ಆಗಿತ್ತಾ ಅಥವಾ ಬಹುದೊಡ್ಡ ಪೊಲಿಟಿಕಲ್ ಮಾಸ್ಟರ್ ಪ್ಲಾನ್ ಆಗಿತ್ತಾ? ಇವತ್ತಿನ ಈ ಡೀಟೇಲ್ ವಿಡಿಯೋದಲ್ಲಿ ಯಾವ ಪಾಯಿಂಟ್ ಅನ್ನು ಸಹ ಸ್ಕಿಪ್ ಮಾಡದೆ ಫೆಬ್ರವರಿ 2026ರ ಕೋರ್ಟ್ ಜಡ್ಜ್ಮೆಂಟ್ ಇಂದ ಹಿಡಿದು ಮಾರ್ಚ್ 2026ರ ಹೈಕೋರ್ಟ್ ಡೆವಲಪ್ಮೆಂಟ್ ವರೆಗೂ ಪ್ರತಿಯೊಂದನ್ನ ಎಳೆಯಾಗಿ ಮಾತನಾಡೋಣ. ಯಾಕಂತಂದ್ರೆ ಇದು ನಿಮ್ಮ ಪ್ರಜಾಪ್ರಭುತ್ವದ ಪ್ರಶ್ನೆ. ಅದಕ್ಕೂ ಮುನ್ನ ನೀವು ನಮ್ಮ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೇನೇ ನಮ್ಮ ಫೇಸ್ಬುಕ್ ಮತ್ತೆ ಟ್ವಿಟರ್ ಪೇಜ್ ಗಳನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಚಾಪ್ಟರ್ 1, ದಿ ಥ್ರೆಟ್, ಹೊಸ ಆಯುಧದ ಉಗಮ. ಯಾವುದೇ ಹಗರಣದ ಕತೆ ಶುರುವಾಗುವುದು ಕೇವಲ ದುಡ್ಡಿನಿಂದಲ್ಲ, ಅಧಿಕಾರದ ದಾಹದಿಂದ. 2026ರ ದೆಹಲಿ ಎಲೆಕ್ಷನ್ ನಲ್ಲಿ ಆಮ್ ಆದ್ಮಿ ಪಾರ್ಟಿ ಭಾರಿ ಬಹುಮತದಿಂದ ಗೆಲ್ಲುತ್ತೆ. ಅವರು ತನ್ನಂತಹ ಮೊಹಲ್ಲಾ ಕ್ಲಿನಿಕ್ಗಳು, ಗವರ್ನಮೆಂಟ್ ಸ್ಕೂಲ್ಗಳ ಡೆವಲಪ್ಮೆಂಟ್ ಇಡೀ ವರ್ಲ್ಡ್ ಲೆವೆಲ್ ನಲ್ಲಿ UN ನಲ್ಲೂ ಕೂಡ ಸದ್ದು ಮಾಡುತ್ತೆ. ಇದೇ ಅಲಿಯಲ್ಲಿ 2022ರಲ್ಲಿ ಪಂಜಾಬ್ ಎಲೆಕ್ಷನ್ ನಲ್ಲೂ ಸಹ AAP ಕ್ಲೀನ್ ಸ್ವೀಪ್ ಮಾಡುತ್ತೆ. ಅಲ್ಲಿಯವರೆಗೆ ಸುಮ್ಮನಿದ್ದಂತಹ ಆಡಳಿತ ವ್ಯವಸ್ಥೆಗೆ ನಡುಕ ಶುರುವಾಗಿದ್ದೆ ಆಗ. ಯಾಕಂತಂದ್ರೆ AAP ತನ್ನ ಕಣ್ಣನ್ನ ಈಗ ಹಿಮಾಚಲ ಪ್ರದೇಶ ಮತ್ತೆ ಪ್ರಬಲ ಆಡಳಿತ ಪಕ್ಷ BJP ಭದ್ರಕೋಟೆಯಾಗಿರುವಂತಹ ಗುಜರಾತ್ ಕಡೆ ನೆಟ್ಟಿತ್ತು. ಒಂದು ಸಣ್ಣ ಪ್ರಾದೇಶಿಕ ಪಕ್ಷ ನ್ಯಾಷನಲ್ ಲೆವೆಲ್ ಅಲ್ಲಿ ದೊಡ್ಡ ಕಾಂಪಿಟೇಟರ್ ಆಗಿ ಬೆಳೆಯುತ್ತೆ ಅಂತಂದಾಗ ಆಡಳಿತ ಪಕ್ಷಕ್ಕೆ ದೊಡ್ಡ ಪೊಲಿಟಿಕಲ್ ಥ್ರೆಟ್ ಆಗಿ ಕಾಣಿಸ್ತು. ಈ ಭೀತಿಯೇ ಮುಂದೆ ಸೇಡಿನ ಕ್ರಮವಾಗಿ ಹೇಗೆ ಬದಲಾಯಿತು ಅನ್ನೋದೇ ಈ ಡೆಡ್ಲಿ ಸ್ಟೋರಿ. ಚಾಪ್ಟರ್ 2, ದಿ ಲಿಕ್ಕರ್ ಪಾಲಿಸಿ, ಲಾಭವೇ ಹಗರಣವಾದಾಗ. ಮೇ 2022ರಲ್ಲಿ ದೆಹಲಿಯ ಹೆಲ್ತ್ ಮಿನಿಸ್ಟರ್ ಸತ್ಯೇಂದ್ರ ಜೈನ್ ಅವರನ್ನ ಅರೆಸ್ಟ್ ಮಾಡಲಾಗುತ್ತೆ. ಅದಾದ ಮೇಲೆ ದೆಹಲಿಯ ಚೀಫ್ ಸೆಕ್ರೆಟರಿಗಳು ಲೆಫ್ಟಿನೆಂಟ್ ಗವರ್ನರ್ಗೆ ಒಂದು ರಿಪೋರ್ಟ್ ಅನ್ನ ಕೊಡ್ತಾರೆ. ದೆಹಲಿಯ ಹೊಸ ಮದ್ಯ ನೀತಿಯಲ್ಲಿ ಅಕ್ರಮ ನಡೆದಿದೆ, ವ್ಯಾಪಾರಿಗಳಿಗೆ ಫೇವರ್ ಮಾಡ್ತಿದ್ದಾರೆ ಅನ್ನೋದು ಆರೋಪ. LG ಅವರು ತಕ್ಷಣ CBI ತನಿಖೆಗೆ ಆರ್ಡರ್ ಕೂಡ ಮಾಡ್ತಾರೆ. ಆದ್ರೆ ಅಸಲಿಗೆ ಈ ಪಾಲಿಸಿ ಏನಿತ್ತು ಅಂತ ನೋಡಿದ್ರೆ ನೀವು ಶಾಕ್ ಆಗ್ತೀರಾ. ದೆಹಲಿಯಲ್ಲಿ ಮೊದಲು ಸರ್ಕಾರವೇ ಮದ್ಯದಂಗಡಿಯನ್ನ ನಡೆಸ್ತಾ ಇತ್ತು. ಅಲ್ಲಿ ಕಳಪೆ ಸರ್ವಿಸ್, ಲಿಕ್ಕರ್ ಮಾಫಿಯಾ ಕೂಡ ಇತ್ತು. ಇದನ್ನ ತಪ್ಪಿಸೋದಕ್ಕೆ ಅಂತ AAP ಸರ್ಕಾರ ಪೂರ್ತಿ ಸಿಸ್ಟಮ್ ಅನ್ನ ಪ್ರೈವೇಟೈಸ್ ಮಾಡ್ಬಿಡ್ತು. ಹೊಸ ರೂಲ್ಸ್ ಪ್ರಕಾರ ಒಂದು ಮದ್ಯದಂಗಡಿಯ ಲೈಸೆನ್ಸ್ ಫೀಸ್ ಅನ್ನ ವರ್ಷಕ್ಕೆ ಕೇವಲ 8 ಲಕ್ಷದಿಂದ ಬರೋಬ್ಬರಿ 75 ಲಕ್ಷಕ್ಕೆ ಏರಿಸಲಾಯಿತು. ಇದರ ರಿಸಲ್ಟ್ ಏನಾಯ್ತು ಗೊತ್ತಾ? ಸರ್ಕಾರದ ಬೊಕ್ಕಸಕ್ಕೆ ಬರೋಬ್ಬರಿ ಆದಾಯ 27% ಜಾಸ್ತಿ ಆಯ್ತು. ಇಲ್ಲಿ ಸ್ವಲ್ಪ ಯೋಚನೆ ಮಾಡಿ, ಸರ್ಕಾರದ ಆದಾಯವನ್ನ 27% ಹೆಚ್ಚಿಸಿದಂತ ಒಂದು ನೀತಿಯನ್ನ ಹಗರಣ ಅಂತ ಕರೆಯೋದಕ್ಕೆ ಹೇಗೆ ಸಾಧ್ಯ? ಮತ್ತೆ ಈ ಪಾಲಿಸಿ ಫೇಲ್ ಆಗಿದ್ದು ಯಾಕೆ? ಪಾಲಿಸಿ ಜಾರಿಗೆ ಬರೋ ಲಾಸ್ಟ್ ಮಿನಿಟ್ ನಲ್ಲಿ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ರೂಲ್ಸ್ ಚೇಂಜ್ ಮಾಡ್ತಾರೆ. ಇದರಿಂದ 300ರಿಂದ 400 ಹೊಸ ಅಂಗಡಿ ಓಪನ್ ಮಾಡೋದಕ್ಕೆ ಆಗದೆ ಲೈಸೆನ್ಸ್ ಫೀಸ್ ಅನ್ನ ಕಟ್ಟಿದ್ದ ವ್ಯಾಪಾರಿಗಳಿಗೆ ಕೋಟಿಗಟ್ಟಲೆ ಲಾಸ್ ಆಗುತ್ತೆ. ಗವರ್ನಮೆಂಟ್ ಬೇರೆ ದಾರಿ ಇಲ್ಲದೆ ಪಾಲಿಸಿಯನ್ನ ವಾಪಸ್ ಪಡೆಯುತ್ತೆ. ಆದ್ರೆ ನಮ್ಮ ಟಿವಿ ಮಾಧ್ಯಮಗಳು ನೋಡಿ ಸರ್ಕಾರ ತಪ್ಪು ಒಪ್ಕೊಳ್ತು, ಅದಕ್ಕೆ ಪಾಲಿಸಿಯನ್ನ ವಾಪಸ್ ತಗೊಂಡ್ರು ಅಂತ ನೆರೇಟಿವ್ ಅನ್ನ ಸೆಟ್ ಮಾಡ್ಬಿಟ್ರು. ಚಾಪ್ಟರ್ 3, ದ ಬ್ರಹ್ಮಾಸ್ತ್ರ, PMLA ಮತ್ತೆ ಆಡಳಿತದ ಕಗ್ಗೊಲೆ. ಇಷ್ಟೆಲ್ಲ ಆದ್ಮೇಲೆ ಶುರುವಾಗಿದ್ದೇ ಅರೆಸ್ಟ್ಗಳ ಸುರಿಮಳೆ. ವಿಜಯ್ ನಾಯರ್, ಮನೀಶ್ ಸಿಸೋಡಿಯಾ, ಸಂಜಯ್ ಸಿಂಗ್ ಅವರನ್ನ ಜೈಲಿಗೆ ಹಾಕಲಾಯಿತು. ಇಲ್ಲಿ ಯೂಸ್ ಮಾಡಿದಂತಹ ಅಸ್ತ್ರ ನಾರ್ಮಲ್ ಕಾನೂನಲ್ಲ, ಅದೇ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಂದ್ರೆ PMLA.
ಈ PMLA ಕಾಯ್ದೆ 2002ರಲ್ಲಿ ಬಂದಿತ್ತು. ಇದರ ಸೆಕ್ಷನ್ 4ರ ಪ್ರಕಾರ ಅಪರಾಧ ಸಾಬೀತಾದ್ರೆ 3ರಿಂದ 7 ವರ್ಷಗಳ ಕಠಿಣ ಜೈಲು ಶಿಕ್ಷೆ ಆಗುತ್ತೆ. ನಾರ್ಮಲ್ ಕ್ರಿಮಿನಲ್ ಕಾನೂನಿನಲ್ಲಿ ತಪ್ಪು ಸಾಬೀತಾಗುವವರೆಗೆ ನೀವು ಮುಗ್ಧರು. ಆದ್ರೆ ಈ PMLA ಕಾಯ್ದೆಯಲ್ಲಿ ನಾವು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡೋ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ. ಅಂದ್ರೆ ಇಡಿ ಅಧಿಕಾರಿಗಳು ಕೇವಲ ಡೌಟ್ ಮೇಲೆ ನಿಮ್ಮನ್ನ ಜೈಲಿಗೆ ಹಾಕ್ಬೋದು, ಮತ್ತೆ ಬೇಲ್ ಸಿಗೋದು ಆಲ್ಮೋಸ್ಟ್ ಅಸಾಧ್ಯ ಅಂತಾನೆ ಹೇಳ್ಬಹುದು. ಇದನ್ನೇ ಪ್ರಕ್ರಿಯೆಯ ಶಿಕ್ಷೆ ಅಂದ್ರೆ ಪ್ರೋಸೆಸ್ ಇಸ್ ದ ಪನಿಷ್ಮೆಂಟ್ ಅಂತ ಕರೆಯೋದು. ಇನ್ನೊಂದು ಕಡೆ ಆಡಳಿತವನ್ನೇ ಪ್ಯಾರಲೈಸ್ ಮಾಡೋ ಪ್ಲಾನ್ ನಡೀತು. ಮೇ 11, 2023ರಂದು ಸುಪ್ರೀಂ ಕೋರ್ಟ್ ದೆಹಲಿಯ ಆಫೀಸರ್ಸ್ ಕಂಟ್ರೋಲ್ ಎಲೆಕ್ಟೆಡ್ ಗವರ್ನಮೆಂಟ್ ಕೈಯಲ್ಲೇ ಇರುತ್ತೆ ಅಂತ ಐತಿಹಾಸಿಕ ತೀರ್ಪನ್ನ ಕೊಡ್ತು. ಆದ್ರೆ ಕೇವಲ 8 ದಿನದಲ್ಲಿ ಮೇ 19ಕ್ಕೆ ಸೆಂಟ್ರಲ್ ಗವರ್ನಮೆಂಟ್ ಒಂದು ಆರ್ಡಿನೆನ್ಸ್ ಅನ್ನ ತಂದು ಸುಪ್ರೀಂ ಕೋರ್ಟ್ ತೀರ್ಪನ್ನೇ ರಿವರ್ಸ್ ಮಾಡ್ತು. ಆಮೇಲೆ ಆಗಸ್ಟ್ ನಲ್ಲಿ ದೆಹಲಿ ಕಾಯ್ದೆ 2023ರಲ್ಲಿ ಪಾಸ್ ಮಾಡ್ತು. ಇದರಿಂದ ಏನಾಯ್ತು, NCCSA ಅನ್ನೋ ಕಮಿಟಿ ಬಂತು. ಅದರಲ್ಲಿ ಇಬ್ಬರು ಸೆಂಟ್ರಲ್ ಗವರ್ನಮೆಂಟ್ ಆಫೀಸರ್ಸ್ ಮತ್ತೆ ಒಬ್ಬರು CM. ಯಾವುದೇ ಡಿಸಿಷನ್ಸ್ ಬಂದ್ರು ಆಫೀಸರ್ CM ಅವರನ್ನ ವೋಟ್ ಮುಖಾಂತರ ಸೋಲಿಸಬಹುದು. ಲೆಫ್ಟಿನೆಂಟ್ ಗವರ್ನರ್ಗೆ ಪರಮಾಧಿಕಾರ ಸಿಕ್ಕರೂ ಸಹ ದೆಹಲಿ ಅಸೆಂಬ್ಲಿಯನ್ನ ಕರೆಯುವಂತಹ ಪವರ್ ಕೂಡ ಅವರ ಕೈಗೆ ಹೋಗ್ಬಿಡ್ತು. ಚಾಪ್ಟರ್ 4 ದಿ ಅಪ್ರೂವರ್ ಗೇಮ್ ಮತ್ತೆ ಎಲೆಕ್ಟೋರಲ್ ಬಾಂಡ್ಸ್. ಈ ಕೇಸ್ನಲ್ಲಿ ಸಾಕ್ಷಿಗಳು ಹುಟ್ಟಿಕೊಂಡಿದ್ದೇ ಒಂದು ಮ್ಯಾಜಿಕ್ ಅಂತ ಹೇಳಬಹುದು. ಇಲ್ಲಿ ಬರುತ್ತೆ ಅಪ್ರೂವರ್ ಕಾನ್ಸೆಪ್ಟ್. ಇಡಿ ಅಥವಾ CBI ಮೊದಲು ಉದ್ಯಮಿಗಳನ್ನ ಅರೆಸ್ಟ್ ಮಾಡೋದು, ಜೈಲಿನಲ್ಲಿ ಟಾರ್ಚರ್ ಮಾಡೋದು, ಆಮೇಲೆ ನೀನು CM ವಿರುದ್ಧ ಸಾಕ್ಷಿ ಹೇಳಿದ್ರೆ ಬಿಡ್ತೀವಿ ಅಂತ ಆಫರ್ ಕೊಡೋದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಹೈದರಾಬಾದ್ನ ಅರೆಬಿಂದೋ ಫಾರ್ಮಾದ ಡೈರೆಕ್ಟರ್ P. ಶರತ್ ಚಂದ್ರ ರೆಡ್ಡಿ. ಇವರ ಟೈಮ್ ಲೈನ್ ಕೇಳಿದ್ರೆ ನೀವು ದಂಗ್ ಆಗ್ತೀರಾ. ನವೆಂಬರ್ 10, 2022ಕ್ಕೆ ಇಡಿ ಇವರನ್ನ ಅರೆಸ್ಟ್ ಮಾಡುತ್ತೆ. ಅರೆಸ್ಟ್ ಆದ 5 ದಿನಕ್ಕೆ ನವೆಂಬರ್ 15ರಂದು ಇವರ ಅರಬಿಂದೋ ಫಾರ್ಮಾ ಕಂಪನಿಯ 5 ಕೋಟಿ ರೂಪಾಯಿಗಳ ಎಲೆಕ್ಟೋರಲ್ ಬಾಂಡ್ಸ್ ಖರೀದಿಸುತ್ತೆ. ಅದನ್ನ ನವೆಂಬರ್ 21ಕ್ಕೆ ಆಡಳಿತ ಪಕ್ಷ ಅಂದ್ರೆ ಬಿಜೆಪಿ ಎನ್ಕ್ಯಾಶ್ ಮಾಡಿಕೊಳ್ಳುತ್ತೆ. ಜೂನ್ 2023ರಲ್ಲಿ 7 ತಿಂಗಳ ನಂತರ ಶರತ್ ರೆಡ್ಡಿ ದಿಢೀರನೆ ಕೇಸ್ನಲ್ಲಿ ಅಪ್ರೂವರ್ ಆಗ್ತಾರೆ, ಅಂದ್ರೆ ಸರ್ಕಾರಿ ಸಾಕ್ಷಿ ಆಗ್ತಾರೆ. ಆನಂತರ ನವೆಂಬರ್ 2023ರಲ್ಲಿ ಅದೇ ಕಂಪನಿ ಬರೋಬ್ಬರಿ 25 ಕೋಟಿ ರೂಪಾಯಿಗಳ ಎಲೆಕ್ಟೋರಲ್ ಬಾಂಡ್ಸ್ ಮೂಲಕ ಮತ್ತೆ ಆಡಳಿತ ಪಕ್ಷಕ್ಕೆ ಡೊನೇಷನ್ ಅನ್ನ ಕೊಡುತ್ತೆ. ಇದು ಲೀಗಲೈಸ್ಡ್ ಎಕ್ಸ್ಟಾರ್ಷನ್ ಅಂದ್ರೆ ಕಾನೂನುಬದ್ಧ ಸುಲಿಗೆ ಅಲ್ವಾ ಅಂತ ಆಕ್ಟಿವಿಸ್ಟ್ಗಳು ಕೇಳ್ತಾರೆ. ಸ್ಟೇಟ್ ಬ್ಯಾಂಕ್ ರಿಪೋರ್ಟ್ ಪ್ರಕಾರ BRS ಪಕ್ಷಕ್ಕೆ 1214 ಕೋಟಿ ರು ಬಂದ್ರೆ ಬಿಜೆಪಿಗೆ ಬರೋಬ್ಬರಿ 6060 ಕೋಟಿ ರು ಎಲೆಕ್ಟೋರಲ್ ಬಾಂಡ್ಸ್ ಮೂಲಕ ಬಂದಿದೆ. ಇದೇ ಶರತ್ ರೆಡ್ಡಿ ಅವರ ಹೇಳಿಕೆ ಮೇಲೆಯೇ ಅರವಿಂದ್ ಕೇಜ್ರಿವಾಲ್ ಅವರನ್ನ ಅರೆಸ್ಟ್ ಮಾಡಿದ್ದು. ಚಾಪ್ಟರ್ 5 ಫೆಬ್ರವರಿ 2026ರ ಐತಿಹಾಸಿಕ ತೀರ್ಪು ಸತ್ಯಮೇವ ಜಯತೆ. ಇವೆಲ್ಲದರ ನಂತರ ಫೆಬ್ರವರಿ 27, 2026ರಂದು ದೆಹಲಿಯ ರೌಸ್ ಅವೆನ್ಯೂ ಕೋರ್ಟ್ನ ಸ್ಪೆಷಲ್ ಜಡ್ಜ್ ಜಿತೇಂದ್ರ ಸಿಂಗ್ ಅವರು 598 ಪೇಜಿನ ಜಡ್ಜ್ಮೆಂಟ್ ಅನ್ನ ಕೊಡ್ತಾರೆ. ಈ ತೀರ್ಪು ಇಡೀ ತನಿಖಾ ಸಂಸ್ಥೆಗಳ ಮಾನವನ್ನ ಹರಾಜಾಕತ್ತೆ. ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ, BRS ಲೀಡರ್ ಕೆ ಕವಿತಾ ಸೇರಿ ಎಲ್ಲಾ 23 ಆರೋಪಿಗಳನ್ನ ಕೋರ್ಟ್ ದೋಷಮುಕ್ತಗೊಳಿಸುತ್ತೆ. CBI 5 ಚಾರ್ಜ್ ಶೀಟ್ಗಳನ್ನ ಹಾಕಿದ್ರು ಸಹ ಕೇಸ್ನಲ್ಲಿ ಕನಿಷ್ಠ ಗ್ರೇವ್ ಸಸ್ಪಿಷನ್ ಅಂದ್ರೆ ಮೇಲ್ನೋಟದ ಗಂಭೀರ ಅನುಮಾನ ಕೂಡ ಸಾಬೀತಾಗಿಲ್ಲ ಅಂತ ಕೋರ್ಟ್ ಹೇಳುತ್ತೆ. ಇನ್ನು 44 ಕೋಟಿಗಳ ಮನಿ ಟ್ರಯಲ್ ಸಾಬೀತು ಮಾಡೋದಕ್ಕೆ CBI ತಂದುಕೊಟ್ಟಂತಹ ಸಾಕ್ಷಿ ಏನಾಗಿತ್ತು ಗೊತ್ತಾ? ಕೆಲವು ಬಿಡಿ ಕಾಗದಗಳಲ್ಲಿ ಪೆನ್ಸಿಲ್ ನಲ್ಲಿ ಬರೆದಂತಹ ಗೀಚು ಬರಹಗಳು. ಇದನ್ನ ನೋಡಿ ಕೋರ್ಟ್ ಬೆಚ್ಚಿ ಬೀಳುತ್ತೆ. ಇದಕ್ಕಿಂತ ಶಾಕಿಂಗ್ ಮ್ಯಾಟರ್ ಅಂದ್ರೆ ಮನೀಶ್ ಸಿಸೋಡಿಯಾ ಅವರು ಮುಗ್ಧರು ಅಂತ ಸಾಬೀತುಪಡಿಸುವಂತಹ ಕೆಲವು ಲೀಗಲ್ ಒಪಿನಿಯನ್ ದಾಖಲೆಗಳು CBI ಬಳಿ ಇತ್ತು. ಆದ್ರೆ ಅವರಿಗೆ ಬೇಲ್ ಸಿಗಬಾರದು ಅಂತ ಆ ಪ್ರಮುಖ ದಾಖಲೆಗಳನ್ನ ಬರೋಬ್ಬರಿ 14,000 ಇಮೇಲ್ಗಳ ಲೆಕ್ಕವಿಲ್ಲದ ಕಸದ ಗುಟ್ಟೆಯಲ್ಲಿ CBI ಮುಚ್ಚಿಟ್ಬಿಡ್ತು. ಇದನ್ನ ನೋಡಿದಂತಹ ಜಡ್ಜ್ ಇದೊಂದು ಕೊರಿಯೋಗ್ರಾಫ್ ಎಕ್ಸರ್ಸೈಸ್ ಅಂತ ಹೇಳಿ ತನಿಖಾಧಿಕಾರಿಯ ಮೇಲೆಯೇ ಡಿಪಾರ್ಟ್ಮೆಂಟ್ ಅನ್ನ ಎನ್ಕ್ವೈರಿಗೆ ಆರ್ಡರ್ ಮಾಡ್ತಾರೆ. ಚಾಪ್ಟರ್ 6 ಕ್ಲೈಮ್ಯಾಕ್ಸ್ ಟ್ವಿಸ್ಟ್. ಮಾರ್ಚ್ 2026ರ ಹೈಕೋರ್ಟ್ ಡ್ರಾಮಾ. ಅದರ ಕತೆ ಇಲ್ಲಿಗೆ ಮುಗಿಲಿಲ್ಲ. ಇಡೀ ದೇಶದ ಮುಂದೆ ತನಿಖಾ ಸಂಸ್ಥೆಗಳಿಗೆ ಮುಖಭಂಗ ಆದ್ಮೇಲೆ ಅವರು ಸುಮ್ಮನೆ ಕೊಡ್ತಾರ. ಮಾರ್ಚ್ 9, 10, 2026ರ ಆಸುಪಾಸಿನಲ್ಲಿ CBI ಮತ್ತೆ ದೆಹಲಿ ಹೈಕೋರ್ಟ್ಗೆ ಅಪೀಲ್ ಹೋಗುತ್ತೆ. ದೆಹಲಿ ಹೈಕೋರ್ಟ್ನ ಜಸ್ಟಿಸ್ ಸ್ವರ್ಣಕಾಂತ ಶರ್ಮಾ ಅವರ ಬೆಂಚ್ ಈ ಕೇಸನ್ನ ಕೇಳ್ತಾರೆ. ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಚಾರ್ಜ್ ಫ್ರೇಮ್ ಮಾಡೋ ಇಷ್ಟು ಪ್ರಾಥಮಿಕ ಹಂತದಲ್ಲೇ ಟ್ರಯಲ್ ಕೋರ್ಟ್ CBI ತನಿಖಾಧಿಕಾರಿಯ ವಿರುದ್ಧ ಇಷ್ಟು ಕಠಿಣವಾದಂತಹ ಟೀಕೆಗಳನ್ನ ಮಾಡಿದ್ದು ಮೇಲ್ನೋಟಕ್ಕೆ ತಪ್ಪಾಗಿದೆ ಅಂತ ಹೇಳಿ ಈ ತನಿಖಾಧಿಕಾರಿಯ
ಮೇಲಿನ ಆಕ್ಷನ್ಗೆ ಸ್ಟೇ ಕೊಡ್ತಾರೆ. ಆದ್ರೆ ಆರೋಪಿಗಳನ್ನ ಖುಲಾಸೆಗೊಳಿಸಿದಂತಹ ಮೇನ್ ಆರ್ಡರ್ಗೆ ಸ್ಟೇ ಕೊಟ್ಟಿಲ್ಲ. ಬದಲಾಗಿ ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ ಸೇರಿದಂತೆ ಎಲ್ಲಾ 23 ಜನರಿಗೂ ಸಹ ಮಾರ್ಚ್ 16ರಿಂದ 19ರ ಒಳಗೆ ತಮ್ಮ ರೆಸ್ಪಾನ್ಸ್ ಕೊಡಬೇಕು ಅಂತ ನೋಟಿಸ್ ಅನ್ನ ಜಾರಿ ಮಾಡ್ತಾರೆ. ಹಾಗೆ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರ ವಾದದ ಮೇಲೆ ಈ ಸಿಬಿಐ ಅಪೀಲ್ ಮುಗಿಯುವವರೆಗೆ ಟ್ರಯಲ್ ಕೋರ್ಟ್ ನಲ್ಲಿರುವಂತಹ ಇಡಿ ಅವರ ಮನಿ ಲ್ಯಾಂಡರಿಂಗ್ ಕೇಸ್ ಅನ್ನ ಕೂಡ ಪೋಸ್ಟ್ಪೋನ್ ಮಾಡ್ತಾರೆ. ಇದೇ ಗ್ಯಾಪ್ ನಲ್ಲಿ ರಾಜಕೀಯ ಕಾದಾಟ ಮತ್ತೆ ಶುರುವಾಗಿದೆ. ಹೈಕೋರ್ಟ್ ಸ್ಟೇ ಕೊಟ್ಟ ತಕ್ಷಣ ಬಿಜೆಪಿ ಲೀಡರ್ಸ್ ಅಟ್ಯಾಕ್ ಶುರು ಮಾಡಿದ್ದಾರೆ. ಎಎಪಿ ಅವರನ್ನ ಕೇವಲ ಕಟ್ಟರ್ ಇಮಾನ್ದಾರ್ ಅನ್ನೋ ನಾಟಕ, ಅವರ ಲಿಕ್ಕರ್ ಪಾಲಿಸಿ ಅಷ್ಟು ಕರೆಕ್ಟ್ ಆಗಿದ್ರೆ ತನಿಖೆ ಶುರುವಾದಾಗ ಅಷ್ಟೊಂದು ಮೊಬೈಲ್ ಫೋನ್ಗಳು ಮತ್ತೆ ಸಿಮ್ ಕಾರ್ಡ್ಗಳನ್ನ ಯಾಕೆ ನಾಶ ಮಾಡಿದ್ರು ಅಂತ ಬಿಜೆಪಿ ಮಿನಿಸ್ಟರ್ ಆಶಿಶ್ ಸೂದ್ ಪ್ರೆಸ್ ಮೀಟ್ ನಲ್ಲಿ ಡೈರೆಕ್ಟ್ ಆಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಚಾಪ್ಟರ್ 7 ದಿ ಪೊಲಿಟಿಕಲ್ ಟೆಂಪ್ಲೇಟ್. ಸೊ ಫೈನಲ್ ಆಗಿ ಏನಾಯ್ತು? 2025ರ ದೆಹಲಿ ಎಲೆಕ್ಷನ್ ನಲ್ಲಿ ಆಮ್ ಆದ್ಮಿ ಪಾರ್ಟಿ ತನ್ನ ಮೇನ್ ಲೀಡರ್ಸ್ ಇಲ್ಲದೆ ಪ್ರಚಾರ ಮಾಡೋದಕ್ಕೆ ಆಗದೆ ಸೋತು ಹೋಯ್ತು. ಬಿಜೆಪಿ 27 ವರ್ಷಗಳ ನಂತರ ಗೆಲ್ತು. ಆದ್ರೆ ಗೆಲುವಿನ ಮಾರ್ಜಿನ್ ಎಷ್ಟಿತ್ತು ಗೊತ್ತಾ? ಕೇವಲ 2% ವೋಟ್ ಶೇರ್. ಅಂದ್ರೆ ಈ ಫೇಕ್ ಕೇಸ್ ಮಾಧ್ಯಮಗಳ ಅಪಪ್ರಚಾರ ಇಲ್ಲದೆ ಹೋಗಿದ್ರೆ ರಿಸಲ್ಟ್ ಬೇರೆಯದೇ ಇರ್ತಿತ್ತು. ಇದು ಭವಿಷ್ಯದ ರಾಜಕಾರಣದ ಹೊಸ ಟೆಂಪ್ಲೇಟ್. ಸ್ಟೆಪ್ 1 ಎದುರಾಳಿ ಪಕ್ಷದ ಮೇಲೆ ಕೃತಕ ಹಗರಣದ ಆರೋಪ ಹೊರಿಸೋದು. ಇನ್ನು ಸ್ಟೆಪ್ 2 PMLA ಯೂಸ್ ಮಾಡಿ ಬೇಲ್ ಸಿಗದ ಹಾಗೆ ಮೇನ್ ಲೀಡರ್ಸ್ ನ ಜೈಲಿಗೆ ಹಾಕೋದು. ಸ್ಟೆಪ್ 3 ಮಾಧ್ಯಮಗಳ ಮೂಲಕ ಮೀಡಿಯಾ ಟ್ರಯಲ್ ಮಾಡಿ ಜನರಲ್ಲಿ ತಪ್ಪು ಕಲ್ಪನೆಯನ್ನ ಮೂಡಿಸೋದು. ಇನ್ನು ಸ್ಟೆಪ್ 4 ಎದುರಾಳಿಗಳನ್ನ ಎಲೆಕ್ಷನ್ ನಿಂದ ದೂರ ಇಟ್ಟು ಗೆಲ್ಲೋದು. ಕೊನೆಯದಾಗಿ ಸ್ಟೆಪ್ 5 ವರ್ಷಗಳ ನಂತರ ಕೋರ್ಟ್ ನಲ್ಲಿ ಅವರು ಮುಕ್ತರು ಅಂತ ಸಾಬೀತಾದ್ರೂ ಸಹ ಅಷ್ಟರಲ್ಲಾಗಲೇ ಎಲೆಕ್ಷನ್ ಮುಗಿದು ಆಡಳಿತ ಪಕ್ಷ ಲಾಭ ಪಡ್ಕೊಂಡಿರುತ್ತೆ. ಜೊತೆಗೆ ಸರ್ಕಾರಕ್ಕೆ ವಿರುದ್ಧವಾಗಿ ತೀರ್ಪು ಕೊಡುವಂತಹ ಜಡ್ಜ್ಗಳನ್ನ ದಿಢೀರ್ ಟ್ರಾನ್ಸ್ಫರ್ ಮಾಡಿ ಭಯದ ವಾತಾವರಣವನ್ನ ಸೃಷ್ಟಿಸೋದು. ಸ್ನೇಹಿತರೆ, ಇದೇ ಪ್ರಜಾಪ್ರಭುತ್ವದ ಅಸಲಿ ಟ್ವಿಸ್ಟ್ ಕೇಸ್. ಕೇವಲ ವಾಟ್ಸ್ಆಪ್ ಫಾರ್ವರ್ಡ್ಗಳನ್ನ ನಂಬಿ ನಾವು ಕೂರಬಾರ್ದು. ಕೋರ್ಟ್ ಆರ್ಡರ್ಸ್, ಲೀಗಲ್ ಡಾಕ್ಯುಮೆಂಟ್ಸ್ ಅನ್ನ ಓದಬೇಕು. ನಮ್ಮ ಯುವಜನತೆ ಇದನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಇಂತಹ ಫೇಕ್ ಸ್ಕ್ಯಾಮ್ಗಳಿಂದ ಡೆಮೋಕ್ರಸಿನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.